ಬಳ್ಳಾರಿಯ ಭದ್ರಕೋಟೆಗೆ ಹೆಜ್ಜೆ ಇಡೋದಕ್ಕೆ ಹವಣಿಸುತ್ತಿದ್ದಂಥ ರೆಡ್ಡಿ ಆಸೆ 14 ವರ್ಷಗಳಿಂದ ಕಮರಿತ್ತು. ಆದರೆ ಈಗ ಗಣಿನಾಡಿಗೆ ಜನಾರ್ದನ್ ರೆಡ್ಡಿ ಕಾಲಿಡೋಕೆ ಇದ್ದಂಥ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ಇದರಿಂದ ರೆಡ್ಡಿ ದಿಲ್ ಖುಷ್ ಆಗಿದ್ದಾರೆ. ಜನಾರ್ದನ ರೆಡ್ಡಿ ಒಂದು ಕಾಲದಲ್ಲಿ ಬಳ್ಳಾರಿಯನ್ನ ಸರ್ವ ಸ್ವತಂತ್ರವಾಗಿ ಆಳಿದ್ದ ಇದೇ ಗಾಲಿ ರೆಡ್ಡಿಗೆ ಬರೋಬ್ಬರಿ 14 ವರ್ಷಗಳ ಬಳಿಕ ಅದೃಷ್ಟದ ಬಾಗಿಲು ತೆರೆದಿದೆ. ಜನಾರ್ದನ ರೆಡ್ಡಿಗೆ ಬಳ್ಳಾರಿ ಆಗಮನಕ್ಕಿದ್ದ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ಬಳಿಕ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಪ್ರವೇಶ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. 2015ರಲ್ಲಿ ಬಳ್ಳಾರಿ, ಕಡಪ, ಅನಂತಪುರಕ್ಕೆ ರೆಡ್ಡಿ ಯಾವ ಕಾರಣಕ್ಕೂ ಪ್ರವೇಶ ಮಾಡದಂತೆ ಷರತ್ತು ವಿಧಿಸಿತ್ತು. ಷರತ್ತು ರದ್ದು ಮಾಡುವಂತೆ ರೆಡ್ಡಿ ಕೂಡ ಹಲವು ಬಾರಿ ಕೋರ್ಟ್ ಕದ ತಟ್ಟಿದ್ರು. ಜನಾರ್ದನ್ ರೆಡ್ಡಿ ಆಗಮನಕ್ಕಿದ್ದ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ. ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಆದೇಶ ಹೊರಡಿಸಿದೆ. ಸುಪ್ರೀಂ ಆದೇಶಕ್ಕೆ ಜನಾರ್ದನ್ ರೆಡ್ಡಿ ಅಂತೂ ಫುಲ್ ಖುಷಿಯಾಗಿದ್ದಾರೆ. ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದು ಚಾಮುಂಡೇಶ್ವರಿ ತಾಯಿ ಅವ್ರ ಊರಲ್ಲಿ ಇದ್ದಾಳೆ, ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ. ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ಆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಏನ್ ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ. ರೆಡ್ಡಿ ಬಳ್ಳಾರಿ ಎಂಟ್ರಿ ಸುದ್ದಿ ಅಭಿಮಾನಿಗಳಿಗೂ ಸಂತಸ ತಂದಿದೆ. ಸುಪ್ರೀಂ ಆದೇಶ ಗೊತ್ತಾಗುತ್ತಿದ್ದಂತೆ ಎಸ್ಪಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಬ್ಯಾಂಡ್ ಬಾಜಾ ಬಾರಿಸಿ ಸಂಭ್ರಮಾಚರಣೆ ಮಾಡಿದ್ರು. ಇಷ್ಟೇ ಅಲ್ಲ, ಕನಕದುರ್ಗಮ್ಮ ದೇಗುಲದಲ್ಲಿ ರೆಡ್ಡಿ ಅಭಿಮಾನಿಗಳು 101 ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ್ರು. ರೆಡ್ಡಿ ಬಳ್ಳಾರಿ ಎಂಟ್ರಿ ಸಿಗ್ನಲ್ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ರಾಜಕೀಯ ಗರಿಗೆದರಿದೆ. ಸಂಡೂರು ವಿಧಾನಸಭಾ ಕ್ಷೇತ್ರವನ್ನ ಕಮಲದ ತೆಕ್ಕೆಗೆ ಪಡೆಯಲು ರೆಡ್ಡಿ ಈಗಿನಿಂದಲೇ ರಣತಂತ್ರ ರೂಪಿಸಿದ್ದಾರೆ. ಜಿಲ್ಲೆಯ ಸಮುದಾಯದ ಮುಖಂಡರೊಂದಿಗೆ ಸಂಪರ್ಕ ಸಾಧಿಸಲು ತೆರೆಮರೆಯಲ್ಲೇ ಪ್ಲಾನ್ಗಳು ಶುರುವಾಗಿದೆ. ಇಷ್ಟೇ ಅಲ್ಲ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಹಿಡಿತಕ್ಕೆ ರೆಡ್ಡಿ ದೂರದೃಷ್ಟಿ ಇಟ್ಕೊಂಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9